Jungle. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸಿಪಿಐಎಂ ಪಕ್ಷದ ಹಿರಿಯ ನಾಯಕರಾದ ಶ್ರೀ ನಿತ್ಯಾನಂದ ಸ್ವಾಮಿ ಅವರು ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಶ್ರೀಯುತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಿಪಿಐಎಂ ಪಕ್ಷವು ಹಮ್ಮಿಕೊಳ್ಳುವ ಎಲ್ಲಾ ಹೋರಾಟಗಳಲ್ಲಿ ಭಾಗವಹಿಸಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದರು. ಶ್ರೀ ನಿತ್ಯಾನಂದ ಸ್ವಾಮಿಯವರು ನಿಧನರಾದ ಹಿನ್ನೆಲೆಯಲ್ಲಿ ಗಂಗಾವತಿಯ ಸಿಪಿಐಎಂ ಪ್ರಧಾನ ಕಾರ್ಯಾಲಯದಲ್ಲಿ ಮತ್ತು ಎಪಿಎಂಸಿ ಗಂಜ್ ಕಾರ್ಯಾಲಯದಲ್ಲಿ ಪಕ್ಷದ ಧ್ವಜವನ್ನು ಅರ್ಧಕ್ಕೆ ಇಳಿಸುವುದರ ಮೂಲಕ ಗೌರವ ಸಲ್ಲಿಸಿ ಸಂತಾಪವನ್ನು ಸೂಚಿಸಲಾಯಿತು. ಸಿಪಿಐಎಂ ನಾಯಕರುಗಳಾದ ನಿರುಪಾದಿ ಬೆಣಕಲ್, ಬಸವರಾಜ್ ಮರಕುಂಬಿ, ಹುಸೇನಪ್ಪ ಗಂಜ್, ಹಮಾಲರ ಸಂಘದ ಕಾರ್ಯದರ್ಶಿ ಕೃಷ್ಣನಾಯಕ, ಲಿಂಗರಾಜ್ ಕ್ಯಾಂಪ್ ಹಾಗೂ ಮಂಜುನಾಥ್ ಅವರುಗಳು ಮಾತನಾಡಿ, ನಾಯಕರಾಗಿದ್ದ ಶ್ರೀ ನಿತ್ಯಾನಂದ ಸ್ವಾಮಿಯವರು ಹಾಕಿಕೊಟ್ಟಿರುವ ಹೋರಾಟದಲ್ಲಿ ಸಿಪಿಐಎಂ ಪಕ್ಷವು ಮತ್ತು ಎಲ್ಲ ಪದಾಧಿಕಾರಿಗಳು ಮುನ್ನಡೆಯಲ್ಲಿದ್ದಾರೆ ಎಂದು ತಿಳಿಸಿದರು. ನಿತ್ಯಾನಂದ ಸ್ವಾಮಿಯವರು ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಮತ್ತು ಹಿಂದುಗಡೆ ಕೃಷಿ ಕೂಲಿಕರ ಸಂಘದ ರಾಜ್ಯ ಅಧ್ಯಕ್ಷರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಮಗೂ ಅವರಿಗೆ ಅವಿಭಾಜ್ಯ ಭಾಳ ಸಂಬಂಧ. ಈ ಸಿಂಗ್ನಾಳ ಗ್ರಾಮದಲ್ಲಿ ಮತ್ತು ಗಾಳೆಮಗುಡಿ ಕ್ಯಾಂಪು, ಗೋಡ್ನಾಳು ಹಲವಾರು ಗ್ರಾಮದಲ್ಲಿ ಭೂಮಿ ಹೋರಾಟಕ್ಕೆ ಮಾರ್ಗದರ್ಶನ ಮಾಡಿದರು ಮತ್ತು ನೇತೃತ್ವ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಾಮೂಹಿಕ ಸಂಘಟನೆಗಳ ಇಡೀ ಜಿಲ್ಲೆಯ ಮಾರ್ಗದರ್ಶಕರು ಇನ್ಚಾರ್ಜ್ ಆಗಿದ್ದರು. ಬೆಂಗಳೂರಿಂದ ಅವರು ನಮ್ಮ ಜಿಲ್ಲೆಗೆ ಇನ್ಚಾರ್ಜ್ ಆಗಿದ್ದರು. ಸುಮಾರು ಒಂದು 15-20 ವರ್ಷ ನಮ್ಮ ಜಿಲ್ಲೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದರು ಮತ್ತು ಮಾರ್ಗದರ್ಶಕರಾಗಿದ್ದರು. ಇವತ್ತೇನು ಸೈದ್ಧಾಂತಿಕ ಬದ್ಧತೆಯಿಂದ ಯಾವತ್ತೂ ಸೈದ್ಧಾಂತಿಕ ರಾಜಿ ಇಲ್ಲದೇ ಹೋರಾಟಗಾರರು ಮತ್ತು ರಾಜ್ಯರಹಿತವಾದಂಥ ಹೋರಾಟಗಾರರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹೀಗಾಗಿ ನಮ್ಮ ಸಾಮೂಹಿಕ ಸಂಘಟನೆ ಮತ್ತು ನಮ್ಮ ಪಕ್ಷಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಮತ್ತು ಅವರು ಮೂಲತಃ ಸೌದತ್ತಿ ಕಡೆ ಒಂದು ಮಠದಲ್ಲಿ ಸ್ವಾಮೀಜಿ ಆದರು ನಿತ್ಯಾನಂದ ಸ್ವಾಮಿ. ಆ ನಂತರ ಅಲ್ಲಿಂದ ಹೊರಗಡೆ ಬಂದರು. ಆ ಶಾಲಾ ಮಕ್ಕಳಿಗೆ ಇಂಗ್ಲೀಷಲ್ಲಿ ಟ್ಯೂಷನ್ ಹೇಳಿಕೊಂಡಿದ್ರು ಮತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ದೇವದಾಸಿ ಪದ್ಧತಿ ಅಂದಿನಿಂದಲೇ ದೊಡ್ಡ ಮಟ್ಟದಲ್ಲಿತ್ತು. ಆ ದೇವದಾಸಿ ಪದ್ಧತಿನ ವಿರೋಧ ಮಾಡತಕ್ಕಂಥ ದೊಡ್ಡ ಮಟ್ಟದ ಹೋರಾಟನ ಆ ಭಾಗದಲ್ಲಿ ಬೆಳೆಸಿದರು. ಜೊತೆಗೆ ಅವತ್ತಿನ ದಿನದಲ್ಲಿ ನರಗುಂದ ನವಲಗುಂದ ಅಂತ ದೊಡ್ಡ ರೈತ ಬಂಡಾಯ ಹೋರಾಟ ಇತ್ತು. ಆ ಬಂಡಾಯದಲ್ಲಿ ಇವರು ಮುಂಚೂಣಿಯಲ್ಲಿ ಆ ನೇತೃತ್ವ ಕೊಟ್ಟಂಥ ನಿತ್ಯಾನಂದ ಸ್ವಾಮಿಯವರು ಆ ರೈತ ಹೋರಾಟದ ಮುಖಾಂತರನೇ ನಮ್ಮ ಎಡ ಸಂಘಟನೆಗಳಿಗೆ ಆಕರ್ಷಣೆ ಆಗಿ ನಮ್ಮ ಸಂಘಟನೆಗೆ ನಮ್ಮ ಪಕ್ಷಕ್ಕೆ ಬಂದಂಥರು. ಮತ್ತು ಅಲ್ಲೆಲ್ಲಿಂದ ಹಿಡಿದು ಇಲ್ಲಿವರೆಗೆ ಅವರು ಮದುವೆನೇ ಆಗಲಾರ್ದೇ ಮತ್ತು ಮದುವೆ ಇಲ್ಲ, ಕುಟುಂಬ ಇಲ್ಲದೇ ಪಕ್ಷಕ್ಕಾಗಿ, ಸಂಘಟನೆಗಾಗಿ ತಮ್ಮ ಇಡೀ ಜೀವನನೇ ಮುಡುಪಾಗಿಟ್ಟರು. ಮತ್ತು ಅವ್ರ ಜೊತೆ ಇರೋದು ಒಂದು 4 ಜೊತೆ ಬಟ್ಟೆ ಬಿಟ್ರೆ ಅವ್ರು ಇರ್ಲಿಕ್ಕೆ ಸಹ ಮನೆ ಇರಲಾರ್ದಂಥ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದಲ್ಲಿ ಸಹ ಇದ್ದು, ನಾವು ಕೊಟ್ಟದ್ದಂಥ ಊಟ ಮಾಡಿ, ನಾವು ಕರೆದಂಥವ್ರ ಮನೆಗೆ ಹೋಗಿ ಊಟ ಮಾಡಿ ನಾವು ಬಸ್ ಫೇರ್ ಕೊಟ್ಟ ಮೇಲೆ ಊರಿಗೆ ಹೋಗ್ತಕ್ಕಂಥ ಸಹೋದರರು ಮತ್ತು ಅಂಥ ವ್ಯಕ್ತಿನ ಮತ್ತು ನಮ್ಮನ್ನು ಅಗಲಿದ್ದಾರೆ. ಹೀಗಾಗಿ ದೊಡ್ಡ ಅವಘಡ ಆಗಿದೆ. ನಾವು ಈ ದೊಡ್ಡ ಪಕ್ಷಕ್ಕೆ ಮತ್ತು ಸಾಮೂಹಿಕ ಸಂಘಟನೆಗೆ ತುಂಬಲಾರದಂಥ ನಷ್ಟ ಆಗಿದೆ. ಮತ್ತು ಅವ್ರ ಕೊಡುಗೆ ಏನಿದೆಯಲ್ಲ ಮರೆಯದಿರಲಾರಂಥ ಕೊಡುಗೆಗಳು. ಇವತ್ತು ಆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅದರಲ್ಲಿ ಏನಾದರೂ ಹೋಗ್ತಕ್ಕಂಥ ಜನ ಇಡೀ ಜೀವನವನ್ನೇ ಅವರು ಈ ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರು ಮತ್ತು ಬಡವರ ಪರವಾಗಿ, ರೈತರ ಪರವಾಗಿ ಇಡೀ ಜೀವನನೇ ಮುಡುಪಾಗಿಟ್ಟು ಇವತ್ತು ನಮ್ಮನ್ನು ಅಲಗಿದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ಭಾಳ ಮನದುಂಬಿ ಅವರಿಗೆ ಇದನ್ನ ಹೇಳ್ತಾ, ಜೊತೆಗೆ ನಾಳೆ ನಡೀತಕ್ಕಂಥ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ನಮ್ಮ ಪಕ್ಷದ ನಮ್ಮ ಸಾಮೂಹಿಕ ಸಂಘಟನೆ ಆಫೀಸ್ ಮುಂದೆ ಅವರ ನೆನಪಿಗಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ನಮ್ಮ ಪಕ್ಷದ ಕಚೇರಿ ಮುಂದೆ ಅರ್ಧ ಧ್ವಜ ಏರಿಸುವ ಮುಖಾಂತರ ನಾವು ಇವತ್ತು ಒಂದು ಶ್ರದ್ಧಾಂಜಲಿಗೆ ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸ್ತಾ ಇದ್ವಿ. ಈಗ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಲ್ಲಿಂದ ನೂರಾರು ಜನಸಂಖ್ಯೆ, ಸುಮಾರು ಒಂದು 250-300 ಜನ ಇವತ್ತು ಆ ಒಂದು ಅಂತಿಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಲಿಕ್ಕೆ ತಯಾರಿಯಲ್ಲಿದ್ದೀವಿ. ನಾವು ಬೆಂಗಳೂರು ಹೊರಡಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ. ಹೀಗಾಗಿ ಇದ್ರ ಮುಖಾಂತರ ಸಂತಾಪ ತಿಳಿಸಲಿಕ್ಕೆ ನಾವು ಪಕ್ಷದ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾಗಿ ಇಷ್ಟಪಡ್ತೇವೆ. ಪತ್ರಿಕೆಯ ಮತ್ತು ಟಿವಿ ಮಾಧ್ಯಮದ ಸಂಗಾತಿಗಳೇ, ಇವತ್ತು ಬೆಳಗ್ಗೆ 10 ಗಂಟೆಗೆ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅಂತೇಳಿ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ
ಸುಮಾರು ದಿವಸಗಳ ಕಾಲ ಅವರು ಭೂಮಿ ಹೋರಾಟ ಮತ್ತು ದಲಿತರ ಹೋರಾಟ, ದೇವದಾಸಿ ಹೋರಾಟ, ಕಾರ್ಮಿಕ ಹೋರಾಟಗಳನ್ನು ಭಾಳಷ್ಟು ಮುತುವರ್ಜಿ ವಹಿಸಿ ಆ ಹೋರಾಟವನ್ನು ಯಶಸ್ವಿಯಾಗವರೆಗೂ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಬಗ್ಗೆ ದೌರ್ಜನ್ಯಗಳು ನಡೆದಾಗ ತಾವೇನೇ ಸ್ವಂತ ಇಲ್ಲೇ ಇದ್ದು ವಸ್ತಿ ಇದ್ದು ಆ ಹೋರಾಟವನ್ನು ನಡೆಸಿದಂಥ ಉದಾಹರಣೆ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅವರು. ಇವತ್ತು ಭೂಮಿ ಹೋರಾಟವನ್ನು ನಾವು ಕೈಗೆ ತಗೊಂಡಾಗ 2019-18ರಲ್ಲಿ ಸಿಂಗಳಂಥ ಭೂಮಿ ಹೋರಾಟದಲ್ಲಿ ಸರಿಸುಮಾರು ಕೊಪ್ಪಳ DC ಆಫೀಸ್ ಮುಂದೆ 2 ತಿಂಗಳ ಕಾಲ ನಮ್ಮ ಜೊತೆನೇ ಅಲ್ಲೇ ವಸ್ತಿ ಇದ್ದು ಅಲ್ಲೇ ಅಡುಗೆ ಮಾಡಿದ್ದನ್ನು ಊಟ ಮಾಡಿ ಇವತ್ತು ನಿತ್ಯಾನಂದ ಸ್ವಾಮಿ ಅವರು ಭಾಳ ಸರಳವಾದ ವ್ಯಕ್ತಿ. ಯಾಕಂತಂದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಜಾತಿ ಭೇದ ಯಾವುದೂ ಇರಲಿಲ್ಲ. ಅವರಿಗೆ ಮದುವೆ ಕೂಡ ಆಗಿರಲಿಲ್ಲ. ಅವರ ಕುಟುಂಬಗಳು ಅದಾವ. ಕಾಮ್ರೇಡ್ ನಿರುಪಾದಿ ಅವರು ಹೇಳಿದಂಗೆ ನರಗುಂದ ನಮ್ಮ ರಾಜ್ಯ ಕೃಷಿ ಕೂಲಿಕಾರ ಸಂಘದ ರಾಜ್ಯಾಧ್ಯಕ್ಷರಂತ ಮಾಜಿ ನಿತ್ಯಾನಂದ ಸ್ವಾಮಿಯವರು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಚಳವಳಿ ಕಟ್ಟುವ ಮುಖಾಂತರ ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಈ ಕರ್ನಾಟಕ ಭಾಗದ ಒಬ್ಬ ದೊಡ್ಡ ಕಮ್ಯುನಿಸ್ಟ್ ನಾಯಕ ಆಗಿ ಹಗಲಿರುಳು ವಿದ್ಯಾರ್ಥಿ ರಂಗದಲ್ಲಿ, ಕಾರ್ಮಿಕ ರಂಗದಲ್ಲಿ ಮತ್ತು ಕೂಲಿಕಾರ ರಂಗ, ರೈತರ ರಂಗ ಮತ್ತು CPM ಪಾರ್ಟಿ ಕಟ್ಟುವಲ್ಲಿ ಭಾಳ ಶ್ರಮ ವಹಿಸಿದಂಥ ಮುತ್ಸದ್ದಿ ಜೀವಿ ಇವತ್ತು ನಮ್ಮನ್ನು ಅವರು ಅಗಲಿದಾರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ CPM ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಬಂಧುಗಳೇ. ಮತ್ತು ನಮ್ಮ ಕಾರ್ಮಿಕ ಚಳವಳಿ ಕೂಡ ಒಂದು ದೊಡ್ಡ ನಷ್ಟ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕ ಫೆಡರೇಷನ್ನಿಂದ ಇವತ್ತು ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಕರ್ನಾಟಕ ಭಾಗದಲ್ಲಿ ಕಾರ್ಮಿಕ ಚಳವಳಿ ಅಂತ ಬಂದಾಗ, ಪಕ್ಷದ ಹೋರಾಟ ಅಂತ ಬಂದಾಗ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಅತಿ ಹೆಚ್ಚು ಪ್ರೀತಿಯಿಂದ ಅವರು ಇಲ್ಲಿ ಚಳವಳಿಯನ್ನು ಕಟ್ಟಲಿಕ್ಕೆ ಆಗಲಿ, ಇಲ್ಲಿ ಚಳವಳಿಕಾರರನ್ನ ಉರಿದುಂಬಿಸ್ಲಿಕ್ಕಾಗಿ ಭಾಳ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು. ಇವತ್ತು ಅವರು ಅಗಲಿದ್ದಕ್ಕಾಗಿ ನಮಗೆಲ್ಲರಿಗೂ ಕೂಡ ಭಾಳ ಭರಿಸದ ದುಃಖಕರವಾಗಿದೆ. ಇವತ್ತು ಅವರಿಗೆ ನಾವು ಸಂತಾಪ ಸೂಚಿಸೋರ ಮುಖಾಂತರ ಅವರ ಕನಸುಗಳು ಏನಿದ್ದವು, ಕಾರ್ಮಿಕ ಚಳವಳಿಯ ಉದ್ದೇಶಗಳೇನಿದ್ದವು ಅವನ್ನು ನಾವು ನಮ್ಮ ಈಗಿರ್ತಕ್ಕಂಥ ಪೀಳಿಗೆಯ ಮುಖಾಂತರ ನಾವು ಮುಂದುವರಿಸ್ಕೊಂಡು, ನಿತ್ಯಾನಂದ ಸ್ವಾಮಿಯವರು ಇವತ್ತು ಅವರು ನಮ್ಮನ್ನು ಅಗಲಿಲ್ಲ, ಅವರು ನಮ್ಮ ಹೃದಯಗಳಲ್ಲಿ ಇವತ್ತು ಅವರು ಜೀವಂತವಾಗಿದ್ದಾರೆ. ಅವರ ಮಾರ್ಗ ಈ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಕಾರ್ಮಿಕ ಚಳವಳಿಗೆ ಇವತ್ತಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರಿಗೆ ಅವರು ಮಾರ್ಗದರ್ಶನ ಕೊಟ್ಟಿದ್ದು ಇವತ್ತು ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ರಕ್ತ ಕಣಗಳಲ್ಲಿ ಇದೆ. ನಾವು ನಿತ್ಯಾನಂದ ಸ್ವಾಮಿಯವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ನಡಿತೀವಿ. ಮುಂದೆ ಅವರ ಆಶಯಗಳನ್ನು ಉಳಿಸ್ಕೊಂಡು ಈ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ನಾವು ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತ ಶೋಷಣೆಯ ಪರವಾಗಿ, ಬಡವರ ಪರವಾಗಿ ಯಾವತ್ತೂ ಕೂಡ ಅವ್ರ ದಾರಿಯಲ್ಲಿ ರೈತರ ಪರವಾಗಿ ಮತ್ತು ಬಂಡಾಯ, ನಮ್ಮ ನರಗುಂದ ಬಂಡಾಯದಲ್ಲಿ ಅತ್ಯಂತ ಮುಂಚೂಣಿಯ ಪಾತ್ರವನ್ನು ವಹಿಸಿದ್ರು ಅವರು. ಅದು ಕೂಡ ಮರೆಯಲಾಗದಂಥ ಒಂದು ಇತಿಹಾಸ ಅದು. ಹಾಗಾಗಿ ಇವತ್ತು ನಮ್ಮ ನಾಯಕರು ನಮ್ಮನ್ನು ಅಗಲಿದಾರ. ಇವತ್ತು ನಮ್ಗೆ ಭರಿಸಲಾರದಷ್ಟು ದುಃಖ ಆಗಿದೆ. ಮುಂದೆ ನಾವು ನಿತ್ಯಾನಂದ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಸಾಗ್ತೀವಿ ಅಂತೇಳಿ ನಾವು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ.